ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಮ್ಮ ವೆಹಿಕಲ್ ಟ್ಯಾಕ್ಸ್ ಅನ್ನ ಹೇಗೆ ಆನ್ಲೈನ್ನಲ್ಲಿ ಪೇ ಮಾಡೋದು ಅತಿ ಸರಳ ವಿಧಾನದಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಮತ್ತೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆದ್ದರಿಂದ ಈ ವಿಡಿಯೋನ ಅತಿ ಹೆಚ್ಚು ನಮ್ಮ ಚಾಲಕ ಮಿತ್ರರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಫೋನಲ್ಲಿರುವಂಥ ಯಾವುದಾದ್ರೂ ಒಂದು ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಪರಿವಹನ್ ಕರ್ನಾಟಕ ಅಂತ ಸರ್ಚ್ ಮಾಡಿ. ಇಲ್ಲಿ ನಮಗೆ ವಾಹನ್ 4.0 ಸಿಟಿಜನ್ ಸರ್ವಿಸ್ ಅನ್ನೋ ಲಿಂಕ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕನ್ನು ನಾನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು. ನಮಗೆ ಇಲ್ಲೊಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಜಸ್ಟ್ ಅದನ್ನು ಕ್ಲೋಸ್ ಮಾಡಿ. ನಾವಿವಾಗ ಇಲ್ಲಿ ನಮ್ಮ RTOನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ದು ಯಾವ್ದು RTO ಇದೆ ಅದನ್ನು ಸೆಲೆಕ್ಟ್ ಮಾಡಿ. ನಾನು 53 KR ಪುರಂ RTOನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ RTO ಸೆಲೆಕ್ಟ್ ಮಾಡಾದ್ಮೇಲೆ ಒಂದು ಚೆಕ್ ಬಾಕ್ಸ್ ಇದೆ, ಅದ್ರ ಮೇಲೆ ಟಿಕ್ ಮಾಡಿ. ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪೇ ಯುವರ್ ಟ್ಯಾಕ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಾವಿವಾಗ ಇಲ್ಲಿ ನಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಚಾಸಿಸ್ ನಂಬರ್ನ ಕೊನೆಯ 5 ಅಂಕಿಗಳನ್ನು ನಮೂದಿಸಬೇಕಾಗಿರುತ್ತೆ. ಸೊ ನೀವು ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಚಾಸಿಸ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ವೆರಿಫೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಾವಿವಾಗ ನೋಡ್ತಿರ್ಬೋದು ನಮ್ಮ ವೆಹಿಕಲ್ ಡೀಟೇಲ್ಸ್ ಮತ್ತೆ ಟ್ಯಾಕ್ಸ್ ಡೀಟೇಲ್ಸ್ ಅನ್ನ ಇಲ್ಲಿ ತೋರಿಸ್ತಾ ಇದೆ. ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಟ್ಯಾಕ್ಸ್ ಎಲ್ಲಿ ತನಕ ವ್ಯಾಲಿಡಿಟಿ ಇದೆ ಎಲ್ಲ ತೋರಿಸ್ತಿದೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿ. ಟ್ಯಾಕ್ಸ್ ಡೀಟೇಲ್ಸ್ ಅಲ್ಲಿ ನಾವು ನೋಡ್ಬೋದು ಎಂಟರ್ ದ ನಂಬರ್ ಆಫ್ ಮಂತ್ ಆರ್ ಇಯರ್ ಆರ್ ಕ್ವಾರ್ಟರ್ ಅಂತ ಇದೆ. ಇವಾಗ ನಾವು ಎಷ್ಟು ಕ್ವಾರ್ಟರ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಅಷ್ಟು ಕ್ವಾರ್ಟರ್ ನಂಬರ್ ಅನ್ನು ಎಂಟ್ರಿ ಮಾಡಿ. ಇವಾಗ ನಾನು 3 ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದು ವರ್ಷದ ಟ್ಯಾಕ್ಸ್ ಅನ್ನ ನಾನು ಪೇ ಮಾಡ್ತಾ ಇದ್ದೀನಿ. ಇವಾಗ ಟ್ಯಾಕ್ಸ್ ಮೋಡಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ವಾರ್ಟರ್ಲಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ನಮ್ಮ ಟ್ಯಾಕ್ಸ್ ಡೀಟೇಲ್ಸ್ ಅನ್ನ ತೋರಿಸುತ್ತೆ. ಯಾವ ಡೇಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಯಾವ ಡೇಟ್ಗೆ ಎಕ್ಸ್ಪೈರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಹಾಗೆ ನಮ್ಮ ಅಮೌಂಟ್ ಕೂಡ ತೋರಿಸುತ್ತೆ. ಯಾವುದಾದ್ರೂ ಪೆನಾಲ್ಟಿ ಇದ್ರೆ ಪೆನಾಲ್ಟಿ ಕೂಡ ತೋರಿಸ್ತಿದೆ. ನೀವೇನಾದರೂ ನಿಮ್ಮ ವೆಹಿಕಲ್ ಟ್ಯಾಕ್ಸ್ ಅನ್ನ 2 ತಿಂಗಳು 3 ತಿಂಗಳು ಅಥವಾ 6 ತಿಂಗಳು ಪೇ ಮಾಡಿಲ್ಲ ಅಂದ್ರೆ ಅದಕ್ಕೆ ನೀವು ಪೆನಾಲ್ಟಿಯನ್ನ ಪೇ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನಮಗೆ ಇನ್ನೊಂದು ಆಪ್ಷನ್ ಕೂಡ ಕಾಣಿಸ್ತಾ ಇದೆ, ನೋ ಯುವರ್ ಪ್ರೀವಿಯಸ್ ಟ್ಯಾಕ್ಸ್ ಡೀಟೇಲ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಹಳೆಯ ಟ್ಯಾಕ್ಸ್ ಪಾವತಿಗಳ ಬಗ್ಗೆ ಡೀಟೇಲ್ಸ್ ಇರುತ್ತೆ. ನಿಮಗೆ ಬೇಕಿದ್ರೆ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆ, ಓನರ್ ವೆಹಿಕಲ್ ಆರ್ ಟ್ಯಾಕ್ಸ್ ಡೀಟೇಲ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನಮ್ಮ ವೆಹಿಕಲ್ ಇನ್ಫಾರ್ಮೇಶನ್ ಮತ್ತೆ ಓನರ್ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಮ್ಮ ಟ್ಯಾಕ್ಸ್ ಡೀಟೇಲ್ ತೋರಿಸುತ್ತೆ. ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ನೆಕ್ಸ್ಟ್ ಒಂದು ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಪೇಮೆಂಟ್ ಗೇಟ್ವೇ ಮೇಲೆ ಕ್ಲಿಕ್ ಮಾಡಿ ಖಜಾನೆ ಸೆಲೆಕ್ಟ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಪಾವತಿಯ ವಿಧವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಮಗೆ ತುಂಬಾ ಆಪ್ಷನ್ಸ್ ಬರುತ್ತೆ. ಕ್ಯಾಶ್, ಚೆಕ್, ನೆಟ್ ಬ್ಯಾಂಕಿಂಗ್, RTGS, ಡೆಬಿಟ್, ಕ್ರೆಡಿಟ್ ಕಾರ್ಡ್, UPI ಯಾವ್ದು ಆಪ್ಷನ್ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ನಾನು UPI ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಟೈಪ್ ಆಫ್ ಅಗ್ರಿಗೇಟರ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ICICI ePay ಆರ್ SBI ePay ಇದೆ. ICICI ePay ಸೆಲೆಕ್ಟ್ ಮಾಡಿ. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ. ನಂತರ 2 ಚೆಕ್ ಬಾಕ್ಸ್ ಕಾಣಿಸ್ತಾ ಇದೆ. 2 ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಮಗೆ ಪೇಮೆಂಟ್ ಮಾಡಲಿಕ್ಕೆ 3 ಆಪ್ಷನ್ ಕಾಣಿಸ್ತಾ ಇದೆ. ಕಾರ್ಡ್ನಿಂದ ಪೇ ಮಾಡ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಇಂದ ಪೇ ಮಾಡ್ಬೋದು, ಇಲ್ಲಾಂದ್ರೆ UPI ಇಂದ ಕೂಡ ಪೇ ಮಾಡ್ಬೋದು. ನೀವೇನಾದ್ರೂ UPI ಇಂದ ಪೇ ಮಾಡಿದ್ರೆ ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಬಾರ್ ಕೋಡ್ ಓಪನ್ ಆಗುತ್ತೆ. ಸೊ ಈ ಬಾರ್ ಕೋಡ್ನ ನಿಮ್ಮ ಫೋನ್ ಪೇ, Paytm, ಗೂಗಲ್ ಪೇ ಯಾವುದೇ UPI ಇಂದ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಬೋದು. ನಿಮ್ಮ ಪೇಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆದಮೇಲೆ ನಿಮ್ಮ ಟ್ಯಾಕ್ಸ್ ರಿಸಿಪ್ಟ್ ಅನ್ನು ನೀವು ಪ್ರಿಂಟ್ ತಗೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.